ಈಗ ಪ್ರತಿಕಾರಕ್ಕೆ ಭಾರತ ಕ್ಷಣಕ್ಕೂ ಕೂಡ ಸಜ್ಜಾಗ್ತಾ ಇದೆ. ಸೂರತ್ ಅನ್ನ ತಲುಪಿದೆ ಈಗ ಐಎನ್ಎಸ್ ಸೂರತ್. ಮೊದಲ ಬಾರಿಗೆ ಗುಜರಾತ್ ಗಡಿಗೆ ಐಎನ್ಎಸ್ ಸೂರತ್ ತಲುಪಿರುವಂತದ್ದು ಕ್ಷಿಪಣಿ ವಿನಾಶಕ ಯುದ್ಧ ನೌಕೆ ಆಗಿದೆ ಐಎನ್ಎಸ್ ಸೂರತ್. ಈಗ ಕ್ಷಣಕ್ಕೂ ಎಲ್ಲಾ ರೀತಿಯಿಂದಲೂ ಕೂಡ ಸಜ್ಜಾಗ್ತಾ ಇದೆ ಭಾರತ. ಯಾವ ಕ್ಷಣದಲ್ಲಾದರೂ ಕೂಡ ಯುದ್ಧಕ್ಕೆ ಮುಂದಾಗುವಂತಹ ಸಾಧ್ಯತೆ ಇದೆ. ನೌಕಾನೆಲೆ ಆಗಿರಬಹುದು, ಭೂಸೇನೆ ಎಲ್ಲವೂ ಕೂಡ ಸಜ್ಜಾಗ್ತಾ ಇರುವಂತದ್ದು. ಭಾರತೀಯ ನೌಕಾಪಡೆಯ ಇತ್ತೀಚಿನ ಯುದ್ಧ ನೌಕೆ ಐಎನ್ಎಸ್ ಸೂರತ್ ತನ್ನ ಅತ್ಯಾಧುನಿಕ ವಾಯು ರಕ್ಷಣಾ ಸಾಮರ್ಥ್ಯವನ್ನ ಪ್ರದರ್ಶಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಅರಬ್ಬಿ ಸಮುದ್ರದಲ್ಲಿ ಇದು ವ್ಯಾಪ್ತಿಯ ಭೂಮಿಯಿಂದ ಗಾಳಿಗೆ ಹಾರುವಂತಹ ಕ್ಷಿಪಣಿ. ಇದು ಯಶಸ್ವಿಯಾಗಿ ಪರೀಕ್ಷೆಯನ್ನ ಮಾಡಲಾಗಿತ್ತು. ಈಗ ನೌಕಾನೆಲೆಗೆ ಇದನ್ನ ತರಲಾಗಿರುವಂತದ್ದು ಸಾಕಷ್ಟು ಪ್ರಾಬಲ್ಯತೆಯನ್ನ ಹೊಂದಿದೆ. ಗುಜರಾತ್ ಗಡಿಗೆ ಐಎನ್ಎಸ್ ಕ್ಷಿಪಣಿ ಬಂದಿರುವಂತದ್ದು. ಇದು ಕ್ಷಿಪಣಿ ವಿನಾಶಕ ಯುದ್ಧ ನೌಕೆ ಆಗಿರುವಂತದ್ದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇದು ಇದೆ ಅಂತ ಹೇಳಿ. ಈಗ ಪ್ರತಿಕಾರಕ್ಕೆ ಭಾರತ ಎಲ್ಲಾ ರೀತಿಯ ಹಂತದಲ್ಲೂ ಸಜ್ಜಾಗ್ತಾ ಇದೆ. ಈಗ ಪ್ರತಿಕಾರಕ್ಕೆ ಭಾರತ ಕ್ಷಣಕ್ಕೂ ಕೂಡ ಸಜ್ಜಾಗ್ತಾ ಇದೆ. ಸೂರತ್ ಅನ್ನ ತಲುಪಿದೆ ಈಗ ಐಎನ್ಎಸ್ ಸೂರತ್. ಮೊದಲ ಬಾರಿಗೆ ಗುಜರಾತ್ ಗಡಿಗೆ ಐಎನ್ಎಸ್ ಸೂರತ್ ತಲುಪಿರುವಂತದ್ದು ಕ್ಷಿಪಣಿ ವಿನಾಶಕ ಯುದ್ಧ ನೌಕೆ ಆಗಿದೆ ಐಎನ್ಎಸ್ ಸೂರತ್. ಈಗ ಕ್ಷಣಕ್ಕೂ ಎಲ್ಲಾ ರೀತಿಯಿಂದಲೂ ಕೂಡ ಸಜ್ಜಾಗ್ತಾ ಇದೆ ಭಾರತ. ಯಾವ ಕ್ಷಣದಲ್ಲಾದರೂ ಕೂಡ ಯುದ್ಧಕ್ಕೆ ಮುಂದಾಗುವಂತಹ ಸಾಧ್ಯತೆ ಇದೆ. ನೌಕಾನೆಲೆ ಆಗಿರಬಹುದು, ಭೂಸೇನೆ ಎಲ್ಲವೂ ಕೂಡ ಸಜ್ಜಾಗ್ತಾ ಇರುವಂತದ್ದು. ಭಾರತೀಯ ನೌಕಾಪಡೆಯ ಇತ್ತೀಚಿನ ಯುದ್ಧ ನೌಕೆ ಐಎನ್ಎಸ್ ಸೂರತ್ ತನ್ನ ಅತ್ಯಾಧುನಿಕ ವಾಯು ರಕ್ಷಣಾ ಸಾಮರ್ಥ್ಯವನ್ನ ಪ್ರದರ್ಶಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಅರಬ್ಬಿ ಸಮುದ್ರದಲ್ಲಿ ಇದು ವ್ಯಾಪ್ತಿಯ ಭೂಮಿಯಿಂದ ಗಾಳಿಗೆ ಹಾರುವಂತಹ ಕ್ಷಿಪಣಿ. ಇದು ಯಶಸ್ವಿಯಾಗಿ ಪರೀಕ್ಷೆಯನ್ನ ಮಾಡಲಾಗಿತ್ತು. ಈಗ ನೌಕಾನೆಲೆಗೆ ಇದನ್ನ ತರಲಾಗಿರುವಂತದ್ದು ಸಾಕಷ್ಟು ಪ್ರಾಬಲ್ಯತೆಯನ್ನ ಹೊಂದಿದೆ. ಗುಜರಾತ್ ಗಡಿಗೆ ಐಎನ್ಎಸ್ ಕ್ಷಿಪಣಿ ಬಂದಿರುವಂತದ್ದು. ಇದು ಕ್ಷಿಪಣಿ ವಿನಾಶಕ ಯುದ್ಧ ನೌಕೆ ಆಗಿರುವಂತದ್ದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇದು ಇದೆ ಅಂತ ಹೇಳಿ. ಈಗ ಪ್ರತಿಕಾರಕ್ಕೆ ಭಾರತ ಎಲ್ಲಾ ರೀತಿಯ ಹಂತದಲ್ಲೂ ಸಜ್ಜಾಗ್ತಾ ಇದೆ. ಈಗ ಪ್ರತಿಕಾರಕ್ಕೆ ಭಾರತ ಕ್ಷಣಕ್ಕೂ ಕೂಡ ಸಜ್ಜಾಗ್ತಾ ಇದೆ. ಸೂರತ್ ಅನ್ನ ತಲುಪಿದೆ ಈಗ ಐಎನ್ಎಸ್ ಸೂರತ್. ಮೊದಲ ಬಾರಿಗೆ ಗುಜರಾತ್ ಗಡಿಗೆ ಐಎನ್ಎಸ್ ಸೂರತ್ ತಲುಪಿರುವಂತದ್ದು ಕ್ಷಿಪಣಿ ವಿನಾಶಕ ಯುದ್ಧ ನೌಕೆ ಆಗಿದೆ ಐಎನ್ಎಸ್ ಸೂರತ್. ಈಗ ಕ್ಷಣಕ್ಕೂ ಎಲ್ಲಾ ರೀತಿಯಿಂದಲೂ ಕೂಡ ಸಜ್ಜಾಗ್ತಾ ಇದೆ ಭಾರತ. ಯಾವ ಕ್ಷಣದಲ್ಲಾದರೂ ಕೂಡ ಯುದ್ಧಕ್ಕೆ ಮುಂದಾಗುವಂತಹ ಸಾಧ್ಯತೆ ಇದೆ. ನೌಕಾನೆಲೆ ಆಗಿರಬಹುದು, ಭೂಸೇನೆ ಎಲ್ಲವೂ ಕೂಡ ಸಜ್ಜಾಗ್ತಾ ಇರುವಂತದ್ದು. ಭಾರತೀಯ ನೌಕಾಪಡೆಯ ಇತ್ತೀಚಿನ ಯುದ್ಧ ನೌಕೆ ಐಎನ್ಎಸ್ ಸೂರತ್ ತನ್ನ ಅತ್ಯಾಧುನಿಕ ವಾಯು ರಕ್ಷಣಾ ಸಾಮರ್ಥ್ಯವನ್ನ ಪ್ರದರ್ಶಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಅರಬ್ಬಿ ಸಮುದ್ರದಲ್ಲಿ ಇದು ವ್ಯಾಪ್ತಿಯ ಭೂಮಿಯಿಂದ ಗಾಳಿಗೆ ಹಾರುವಂತಹ ಕ್ಷಿಪಣಿ. ಇದು ಯಶಸ್ವಿಯಾಗಿ ಪರೀಕ್ಷೆಯನ್ನ ಮಾಡಲಾಗಿತ್ತು. ಈಗ ನೌಕಾನೆಲೆಗೆ ಇದನ್ನ ತರಲಾಗಿರುವಂತದ್ದು ಸಾಕಷ್ಟು ಪ್ರಾಬಲ್ಯತೆಯನ್ನ ಹೊಂದಿದೆ. ಗುಜರಾತ್ ಗಡಿಗೆ ಐಎನ್ಎಸ್ ಕ್ಷಿಪಣಿ ಬಂದಿರುವಂತದ್ದು. ಇದು ಕ್ಷಿಪಣಿ ವಿನಾಶಕ ಯುದ್ಧ ನೌಕೆ ಆಗಿರುವಂತದ್ದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇದು ಇದೆ ಅಂತ ಹೇಳಿ. ಈಗ ಪ್ರತಿಕಾರಕ್ಕೆ ಭಾರತ ಎಲ್ಲಾ ರೀತಿಯ ಹಂತದಲ್ಲೂ ಸಜ್ಜಾಗ್ತಾ ಇದೆ. ಈಗ ಪ್ರತಿಕಾರಕ್ಕೆ ಭಾರತ ಕ್ಷಣಕ್ಕೂ ಕೂಡ ಸಜ್ಜಾಗ್ತಾ ಇದೆ. ಸೂರತ್ ಅನ್ನ ತಲುಪಿದೆ ಈಗ ಐಎನ್ಎಸ್ ಸೂರತ್. ಮೊದಲ ಬಾರಿಗೆ ಗುಜರಾತ್ ಗಡಿಗೆ ಐಎನ್ಎಸ್ ಸೂರತ್ ತಲುಪಿರುವಂತದ್ದು ಕ್ಷಿಪಣಿ ವಿನಾಶಕ ಯುದ್ಧ ನೌಕೆ ಆಗಿದೆ ಐಎನ್ಎಸ್ ಸೂರತ್. ಈಗ ಕ್ಷಣಕ್ಕೂ ಎಲ್ಲಾ ರೀತಿಯಿಂದಲೂ ಕೂಡ ಸಜ್ಜಾಗ್ತಾ ಇದೆ ಭಾರತ.
ಯಾವ ಕ್ಷಣದಲ್ಲಾದರೂ ಕೂಡ ಯುದ್ಧಕ್ಕೆ ಮುಂದಾಗುವಂತಹ ಸಾಧ್ಯತೆ ಇದೆ. ನೌಕಾನೆಲೆ ಆಗಿರಬಹುದು, ಭೂಸೇನೆ ಎಲ್ಲವೂ ಕೂಡ ಸಜ್ಜಾಗ್ತಾ ಇರುವಂತದ್ದು. ಭಾರತೀಯ ನೌಕಾಪಡೆಯ ಇತ್ತೀಚಿನ ಯುದ್ಧ ನೌಕೆ INS ಸೂರತ್ ತನ್ನ ಅತ್ಯಾಧುನಿಕ ವಾಯು ರಕ್ಷಣಾ ಸಾಮರ್ಥ್ಯವನ್ನ ಪ್ರದರ್ಶಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಅರಬ್ಬಿ ಸಮುದ್ರದಲ್ಲಿ ಇದು ವ್ಯಾಪ್ತಿಯ ಭೂಮಿಯಿಂದ ಗಾಳಿಗೆ ಹಾರುವಂತಹ ಕ್ಷಿಪಣಿ ಇದು ಯಶಸ್ವಿಯಾಗಿ ಪರೀಕ್ಷೆಯನ್ನ ಮಾಡಲಾಗಿತ್ತು. ಈಗ ನೌಕಾನೆಲೆಗೆ ಇದನ್ನ ತರಲಾಗಿರುವಂತದ್ದು ಸಾಕಷ್ಟು ಪ್ರಾಬಲ್ಯತೆಯನ್ನ ಹೊಂದಿದೆ. ಗುಜರಾತ್ ಗಡಿಗೆ INS ಕ್ಷಿಪಣಿ ಬಂದಿರುವಂತದ್ದು. ಇದು ಕ್ಷಿಪಣಿ ವಿನಾಶಕ ಯುದ್ಧ ನೌಕೆ ಆಗಿರುವಂತದ್ದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇದು ಇದೆ ಅಂತ ಹೇಳಿ. ಈಗ ಪ್ರತಿಕಾರಕ್ಕೆ ಭಾರತ ಎಲ್ಲಾ ರೀತಿಯ ಹಂತ ಹಂತದಲ್ಲೂ ಸಜ್ಜಾಗ್ತಾ ಇದೆ. ಈಗ ಪ್ರತಿಕಾರಕ್ಕೆ ಭಾರತ ಕ್ಷಣಕ್ಕೂ ಕೂಡ ಸಜ್ಜಾಗ್ತಾ ಇದೆ. ಸೂರತ್ ಅನ್ನ ತಲುಪಿದೆ ಈಗ INS ಸೂರತ್. ಮೊದಲ ಬಾರಿಗೆ ಗುಜರಾತ್ ಗಡಿಗೆ INS ಸೂರತ್ ತಲುಪಿರುವಂತದ್ದು ಕ್ಷಿಪಣಿ ವಿನಾಶಕ ಯುದ್ಧ ನೌಕೆ ಆಗಿದೆ INS ಸೂರತ್. ಈಗ ಕ್ಷಣಕ್ಕೂ ಎಲ್ಲಾ ರೀತಿಯಿಂದಲೂ ಕೂಡ ಸಜ್ಜಾಗ್ತಾ ಇದೆ ಭಾರತ. ಯಾವ ಕ್ಷಣದಲ್ಲಾದರೂ ಕೂಡ ಯುದ್ಧಕ್ಕೆ ಮುಂದಾಗುವಂತಹ ಸಾಧ್ಯತೆ ಇದೆ. ನೌಕಾನೆಲೆ ಆಗಿರಬಹುದು, ಭೂಸೇನೆ ಎಲ್ಲವೂ ಕೂಡ ಸಜ್ಜಾಗ್ತಾ ಇರುವಂತದ್ದು. ಭಾರತೀಯ ನೌಕಾಪಡೆಯ ಇತ್ತೀಚಿನ ಯುದ್ಧ ನೌಕೆ INS ಸೂರತ್ ತನ್ನ ಅತ್ಯಾಧುನಿಕ ವಾಯು ರಕ್ಷಣಾ ಸಾಮರ್ಥ್ಯವನ್ನ ಪ್ರದರ್ಶಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಅರಬ್ಬಿ ಸಮುದ್ರದಲ್ಲಿ ಇದು ವ್ಯಾಪ್ತಿಯ ಭೂಮಿಯಿಂದ ಗಾಳಿಗೆ ಹಾರುವಂತಹ ಕ್ಷಿಪಣಿ ಇದು ಯಶಸ್ವಿಯಾಗಿ ಪರೀಕ್ಷೆಯನ್ನ ಮಾಡಲಾಗಿತ್ತು. ಈಗ ನೌಕಾನೆಲೆಗೆ ಇದನ್ನ ತರಲಾಗಿರುವಂತದ್ದು ಸಾಕಷ್ಟು ಪ್ರಾಬಲ್ಯತೆಯನ್ನ ಹೊಂದಿದೆ. ಗುಜರಾತ್ ಗಡಿಗೆ INS ಕ್ಷಿಪಣಿ ಬಂದಿರುವಂತದ್ದು. ಇದು ಕ್ಷಿಪಣಿ ವಿನಾಶಕ ಯುದ್ಧ ನೌಕೆ ಆಗಿರುವಂತದ್ದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇದು ಇದೆ ಅಂತ ಹೇಳಿ. ಈಗ ಪ್ರತಿಕಾರಕ್ಕೆ ಭಾರತ ಎಲ್ಲಾ ರೀತಿಯ ಹಂತ ಹಂತದಲ್ಲೂ ಸಜ್ಜಾಗ್ತಾ ಇದೆ. ಈಗ ಪ್ರತಿಕಾರಕ್ಕೆ ಭಾರತ ಕ್ಷಣಕ್ಕೂ ಕೂಡ ಸಜ್ಜಾಗ್ತಾ ಇದೆ. ಸೂರತ್ ಅನ್ನ ತಲುಪಿದೆ ಈಗ INS ಸೂರತ್. ಮೊದಲ ಬಾರಿಗೆ ಗುಜರಾತ್ ಗಡಿಗೆ INS ಸೂರತ್ ತಲುಪಿರುವಂತದ್ದು ಕ್ಷಿಪಣಿ ವಿನಾಶಕ ಯುದ್ಧ ನೌಕೆ ಆಗಿದೆ INS ಸೂರತ್. ಈಗ ಕ್ಷಣಕ್ಕೂ ಎಲ್ಲಾ ರೀತಿಯಿಂದಲೂ ಕೂಡ ಸಜ್ಜಾಗ್ತಾ ಇದೆ ಭಾರತ. ಯಾವ ಕ್ಷಣದಲ್ಲಾದರೂ ಕೂಡ ಯುದ್ಧಕ್ಕೆ ಮುಂದಾಗುವಂತಹ ಸಾಧ್ಯತೆ ಇದೆ. ನೌಕಾನೆಲೆ ಆಗಿರಬಹುದು, ಭೂಸೇನೆ ಎಲ್ಲವೂ ಕೂಡ ಸಜ್ಜಾಗ್ತಾ ಇರುವಂತದ್ದು. ಭಾರತೀಯ ನೌಕಾಪಡೆಯ ಇತ್ತೀಚಿನ ಯುದ್ಧ ನೌಕೆ INS ಸೂರತ್ ತನ್ನ ಅತ್ಯಾಧುನಿಕ ವಾಯು ರಕ್ಷಣಾ ಸಾಮರ್ಥ್ಯವನ್ನ ಪ್ರದರ್ಶಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಅರಬ್ಬಿ ಸಮುದ್ರದಲ್ಲಿ ಇದು ವ್ಯಾಪ್ತಿಯ ಭೂಮಿಯಿಂದ ಗಾಳಿಗೆ ಹಾರುವಂತಹ ಕ್ಷಿಪಣಿ ಇದು ಯಶಸ್ವಿಯಾಗಿ ಪರೀಕ್ಷೆಯನ್ನ ಮಾಡಲಾಗಿತ್ತು. ಈಗ ನೌಕಾನೆಲೆಗೆ ಇದನ್ನ ತರಲಾಗಿರುವಂತದ್ದು ಸಾಕಷ್ಟು ಪ್ರಾಬಲ್ಯತೆಯನ್ನ ಹೊಂದಿದೆ. ಗುಜರಾತ್ ಗಡಿಗೆ INS ಕ್ಷಿಪಣಿ ಬಂದಿರುವಂತದ್ದು. ಇದು ಕ್ಷಿಪಣಿ ವಿನಾಶಕ ಯುದ್ಧ ನೌಕೆ ಆಗಿರುವಂತದ್ದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇದು ಇದೆ ಅಂತ ಹೇಳಿ. ಈಗ ಪ್ರತಿಕಾರಕ್ಕೆ ಭಾರತ ಎಲ್ಲಾ ರೀತಿಯ ಹಂತ ಹಂತದಲ್ಲೂ ಸಜ್ಜಾಗ್ತಾ ಇದೆ.